ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಲೈಕ್ ಹಸ್ಬೆಂಡ್ ನ ಯೂಸ್ ಮಾಡ್ಕೊಳ್ಳುವಂತ ಒಂದು ವೈಫ್ ನ ಸಿಂಪ್ಟಮ್ಸ್ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅಂದ್ರೆ ಹೆಂಡತಿ ಲಕ್ಷಣಗಳನ್ನ ಹೇಳ್ತಾ ಇದ್ದೀನಿ ನಾನು. ಹಸ್ಬೆಂಡ್ ಎಷ್ಟು ಚೆನ್ನಾಗಿ ಬಳಸ್ಕೋತಾರಲ್ವಾ, ಗೊತ್ತಿಲ್ದಂಗೆನೆ ನೈಸ್ ಆಗಿ ಬಳಸ್ಕೊಳ್ಳುವಂತ ಹೆಣ್ಮಕ್ಳು ಅಂತ ಹೇಳ್ಬೋದು. ಸೊ ನಾನು ಎಲ್ರಿಗೂ ಹೇಳ್ತಿಲ್ಲ, ಯಾರಂಗಿದ್ದಾರೆ ಅವ್ರಿಗೆ ಇದು ರೀಚ್ ಆಗತ್ತೆ ವಿಡಿಯೋ. ಹಂಗಂತ ಹೇಳಿ ಅವ್ರು ಬಂದು ಕೆಟ್ಟದಾಗ ಕಮೆಂಟ್ ಮಾಡ್ಬೇಕು ಅಂತ ಅಲ್ಲ. ನೀವ್ ಮಾಡ್ತಾ ಇದ್ರೆ ನಿಮ್ದು ಯಾವ್ದೋ ವೈಯಕ್ತಿಕವಾಗಿ ತಗೊಂಡು ಇಲ್ಲಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ಕೊಡಿ. ಇದ್ರೆ ಒಪ್ಕೊಬೇಕು, ಬದಲಾಗ್ಬೇಕು. ನಿಮಗ್ ಬಿಟ್ಟಿರೋದು ಬದಲಾಗೋದು ಬಿಡೋದು. ಬಟ್ ವಿಚಾರ ಹೇಳ್ತಿದ್ದೀನಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಫೀಸ್ ಇರುತ್ತೆ, ಸೊ ಕೌನ್ಸಿಲಿಂಗ್ ತಗೊಳ್ಬಹುದು. ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಸಿಂಪಲ್ ಆಗಿರ್ತಕ್ಕಂಥ ಟಿಪ್ಸ್ ನಿಮಗೂ ಗೊತ್ತಿರುತ್ತೆ, ಬಟ್ ಸ್ಟಿಲ್ ರೀಕಾಲ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದ್ ಏನಂತ ಹೇಳಿದ್ರೆ, ಗಂಡ ನಿರ್ಧಾರ ಬೇಕಿರಲ್ಲ ಅವ್ರಿಗೆ. ಯಾರು ಬಳಸ್ಕೊತಾ ಇರ್ತಾರಲ್ಲ, ಫಸ್ಟ್ ಡಿಸೈಡ್ ಮಾಡ್ಬಿಡ್ತಾರೆ. ಪ್ರೀ ಪ್ಲಾನ್ ಇಟ್ಟಿರುತ್ತೆ ಮೈಂಡ್ ಅಲ್ಲೆಲ್ಲ. ವ್ಯಾಲ್ಯೂಸೇ ಇಲ್ಲ ಇಲ್ಲಿ ಆಕ್ಚುಲಿ. ಹಸ್ಬೆಂಡ್ ಅಂತ ಹೇಳಿದ್ರೆ ನಥಿಂಗ್ ವ್ಯಾಲ್ಯೂಸ್ ಏನು ಇಲ್ಲ. ನಾನು ಇಲ್ಲಿ ನಮ್ದೇ ಎಲ್ಲ, ನಂದೇ ನಡಿಬೇಕು, ಈ ಮೆಂಟಾಲಿಟೀಸ್ ಇರ್ಕೂಡ್ದು ಆಕ್ಚುಲಿ. ಓಕೆ, ನಾವೇನೇ ಇರ್ಬೋದು, ಟ್ಯಾಲೆಂಟ್ ಇರ್ಬೋದು, ಫಿನಾನ್ಸಿಯಲಿ ಚೆನ್ನಾಗಿರ್ಬೋದು, ಒಂದೊಳ್ಳೆ ಜಾಬ್ ಮಾಡ್ತಿರ್ಬೋದು, ವೈಫ್ ವಾಟ್ ಎವರ್. ಹಂಗಂತೇಳಿ ಎಲ್ಲ ಹೆಂಗಸರಿಗೂ ನಾನು ಕೆಟ್ಟದಾಗ ಮಾತಾಡ್ಬೇಕು ಅಂತಲ್ಲ. ಸೊ ಜೊತೆಗೆ ಯಾರೋ ಒಬ್ರು ನಿಮ್ ಪಾರ್ಟ್ನರ್ ಇದಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡಿ. ಓಕೆ, ಹಂಗಂತೇಳಿ ನಿಮಗೆ ಟಾರ್ಚರ್ ಮಾಡ್ತಿದ್ದಾರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ತಿಲ್ಲ. ಒಳ್ಳೆ ಹಸ್ಬೆಂಡ್ ಸಿಕ್ಕಾಗ ಅವ್ರಿಗೆ ರೆಸ್ಪೆಕ್ಟ್ ಮಾಡಿ. ಅವ್ರು ಕೆಲವೊಂದಿಷ್ಟು ಡಿಸ್ಕಷನ್ ಮಾಡಿ, ಯಾವ್ದು ಡಿಸಿಷನ್ ತಗೊಳ್ಬೇಕು ಅಂತ. ಲೈಫ್ ಅಲ್ಲಿ ಅವರು ಇದ್ದಾರೆ ಮರಿಬೇಡಿ. ಯು ಆರ್ ನಾಟ್ ಎ ಸಿಂಗಲ್. ಆಫ್ಟರ್ ದ ಮ್ಯಾರೇಜ್ ವಿ ಹ್ಯಾವ್ ಟು ಥಿಂಕ್ ಲೈಕ್ ದಿಸ್. ಈ ತರ ಒಂದು ಯೋಚನೆ ಮಾಡ್ಬೇಕಾಗುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್, ಲೈಕ್ ಆಲ್ಮೋಸ್ಟ್ ಎಮೋಷನಲಿ ಬ್ಲಾಕ್ ಮೇಲ್ ಮಾಡುವಂತ ಒಂದು ಮೆಂಟಾಲಿಟಿ ಇರುತ್ತೆ. ನಾನು ಕೌನ್ಸಿಲಿಂಗ್ ಅಲ್ಲಿ ಸುಮಾರು ಕೇಳ್ತಿರ್ತೀನಿ ಆಕ್ಚುಲಿ. ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ಬಿಟ್ಟು, ಸೊ ಲೈಕ್ ಅವ್ರ ಲೈಫ್ ಅಲ್ಲಿ ಕೆಲವೊಂದಿಷ್ಟು ಪಡ್ಕೊಳ್ಳಕ್ಕೆ ಪ್ಲಾನ್ ಮಾಡುವಂಥದ್ದು ಕೆಲವು ಕೌನ್ಸಿಲಿಂಗ್ ಅಲ್ಲಿ ಸುಮಾರು ನಾನು ಕೇಳಿದ್ದೀನಿ, ಡಿಸ್ಕಸ್ ಕೂಡ ಮಾಡಿದ್ದೀನಿ ಆಕ್ಚುಲಿ. ಓಕೆ, ಸೊ ನೀಡಿರಲ್ಲ ಆಕ್ಚುಲಿ. ಏನಿರುತ್ತೆ ಅದನ್ನ ಟ್ರಾನ್ಸ್ಪರೆಂಟ್ ಆಗಿ ಮಾತಾಡಿದ್ರೆ ಮುಗೀತು. ಏನಾಗ್ಬೇಕಾಗಿದೆ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಿ? ಒನ್ ಪಾಯಿಂಟ್. ಆಕ್ಚುಲಿ ಎಂಡ್ ಆಫ್ ದ ಡೇ ನೀವ್ ಹೇಗ್ ಬದುಕಿದ್ರಿ ಅಲ್ಲಿ, ಅದು ಮುಖ್ಯ ಆಗತ್ತೆ. ಸೊ ಅದಕ್ಕೇನೆ ಎಮೋಷನ್ ಯಾರ ಹಸ್ಬೆಂಡ್ ಆಗ್ಲಿ ಅವರು ಮಾಡ್ಕೊಡೋದು ಎಮೋಷನಲಿ ಬ್ಲಾಕ್ ಮೇಲ್. ಏನಿರತ್ತೆ ಒಪ್ಕೊಬೇಕು ಅಂಡ್ ಕ್ಲಿಯರ್ ಆಗಿ ಮಾತಾಡೋದ್ ಕಲ್ತಿರ್ಬೇಕು. ಏನ್ ಸಿಚುವೇಶನ್ ಇದೆ ಅದನ್ನ ನೋಡ್ಕೊಬೇಕು, ಅದ್ರೊಟ್ಟಿಗೆ ಹೋಗ್ಬೇಕು. ಓಕೆ, ಇದು ಬೇಕಾಗಿರೋದು ಆಕ್ಚುಲಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅನಾವಶ್ಯಕ ಲೈಕ್ ವಿಚಾರಗಳು ತರುವಂಥದ್ದು, ಅನಾವಶ್ಯಕ ವಸ್ತುಗಳು, ಅನಾವಶ್ಯಕ ವಿಚಾರಗಳು, ಸಿಚುವೇಶನ್ಗೆ ಬೇಡದೇ ಇರತಕ್ಕಂಥ ಡಿಸಿಷನ್ಗಳು, ಸಿಚುವೇಶನ್ಗೆ ಬೇಡದೇ ಇರತಕ್ಕಂಥ ಮಾತುಗಳು. ಮೆಂಟಲಿ ಒನ್ಸ್ ಫಿಕ್ಸ್ ಆದ್ರೆ ಹಂಗೆ ಇರ್ಬೇಕು ಮೈಂಡ್ ಸೆಟ್. ಅವಾಗ ಚೇಂಜ್ ಮಾಡುವಂತ ಮೆಂಟಾಲಿಟಿ ಇರ್ಕೂಡ್ದು ಆಕ್ಚುಲಿ. ಅದು ತುಂಬಾ ಡಿಸ್ಟರ್ಬ್ ಮಾಡುತ್ತೆ ರಿಲೇಶನ್ಶಿಪ್ ಅಲ್ಲಿ. ಓಕೆ, ವಾಟ್ ಎವರ್ ಇಟ್ ಈಸ್, ಒಂದು ಸಲ ಫಿಕ್ಸ್ ಆದಾಗ ಅದ್ರ ಮಧ್ಯೆ ಏರಿಳಿತ ಬರಲಿ, ಡಿಸಿಷನ್ ಸ್ಟ್ರಾಂಗ್ ಇರಬೇಕು, ನಾನು ಹೇಳ್ತಾ ಇರೋದು. ಓಕೆ, ಅಂಡ್ ಏನಂತ ಹೇಳಿದ್ರೆ, ಲೈಕ್ ಮನಿ ವೇಸ್ಟಿಂಗ್, ಇದು ಎಷ್ಟೋ ನಡೀತಾ ಇರತ್ತೆ ಅನಾವಶ್ಯಕವಾಗಿ, ಅದು ನಡಿಕೂಡ್ದು ಆಕ್ಚುಲಿ. ಓಕೆ, ಎಲ್ಲದಕ್ಕೂ ಕೂಡ ಒಂದು ಬೆಲೆ ಇದೆ ಅಂದ್ಮೇಲೆ ನಾವು ಅದಕ್ಕೆ ಬೆಲೆ ಕೊಡ್ಬೇಕು. ಎಲ್ಲದಕ್ಕೂ ಒಂದು ವಸ್ತುಗೊಂದು ಬೆಲೆ ಇದೆ, ಒಂದು ಮನುಷ್ಯಗೊಂದು ಬೆಲೆ ಇದೆ, ದುಡ್ಡಿಗೊಂದು ಬೆಲೆ ಇದೆ, ಎಲ್ಲದಕ್ಕೂ ಒಂದು ಬೆಲೆ ಇದೆ. ನಾವು ನಮ್ ಲಿಮಿಟ್ ಕ್ರಾಸ್ ಮಾಡಬಾರ್ದು ಆಕ್ಚುಲಿ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಏನೇ ಆದ್ರೂ ಫೈನಲಿ ವಿ ಹ್ಯಾವ್ ಟು ಡಿಸ್ಕಸ್ ಈ ಮೆಂಟಾಲಿಟಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಗಂಡನ ವಿರುದ್ಧವಾಗಿರ್ತಕ್ಕಂಥ ಯೋಚನೆಗಳು. ಇದು ನೋಡಿ, ಎಲ್ಲಾ ವಿಚಾರದಲ್ಲಿ ಈಗ ಹಸ್ಬೆಂಡ್ ಅಲ್ಲಿಗೆ ಹೋಗ್ಕೂಡ್ದು ಅಂತ ಹೇಳ್ತಾರೆ, ಅಲ್ಲಿಗೆ ಹೋಗ್ತೀನಿ ಅಂತ ಹೇಳೋದು, ಹೇಳ್ದೆ ಕೇಳ್ದೆ ಇಲ್ಲಿಗ ನಾವು ಹೋಗ್ಬಿಡೋದು. ಅಂಡ್ ಸುಖ ಸುಮ್ಮನೆ ಸಂಸಾರದಲ್ಲಿ ಏನೋ ದೊಡ್ಡ ಪ್ರಾಬ್ಲಮ್ ಆಗಿದೆ ಅನ್ನೋ ತರ ಟಾರ್ಚರ್ ಮಾಡುವಂಥದ್ದು. ದಿಸ್ ಇಸ್ ನಾಟ್ ಫೇರ್ ಆಕ್ಚುಲಿ. ನನಗೆ ಗೊತ್ತಿರೋ ಹಾಗೆ ಹೆಣ್ಮಕ್ಳಿಗೆ ತುಂಬಾ ಎನರ್ಜಿ ಇದೆ ಗಂಡು ಮಕ್ಳಿಗೆ ಕಂಪ್ಯಾರಿಸನ್ ಮಾಡಿದೆ. ಅದಕ್ಕೆ ಹೆಣ್ಮಕ್ಳಿಗೆ ಭೂಮಿ ತಾಯಿ ಹೋಲಿಸೋದು. ಓಕೆ, ಎಲ್ಲಾ ರೀತಿಯಿಂದ ಒಂದು ಪೇಷನ್ಸ್ ತುಂಬಾ ಇದೆ ಹೆಣ್ಮಕ್ಳಿಗೆ. ಅವರ ಮನೆಗೆ ಕಣ್ಣಾಗಿ ಇರ್ಬೇಕಾದ್ರೆ ಹಂಗೆ ಇರ್ಬೇಕು, ಹಂಗೆ ಥಿಂಕ್ ಮಾಡ್ಬೇಕು. ಅದ್ ಬಿಟ್ಟು ಎಲ್ಲ ಅಪೋಸಿಟ್ ಆಗಿ, ಹಸ್ಬೆಂಡ್ ಅಪೋಸಿಟ್ ಆಗಿ ಹೋದಾಗ ಜಗಳಗಳು ಸ್ಟಾರ್ಟ್ ಆಗತ್ತೆ, ನೆಮ್ಮದಿ ಹಾಳಾಗಿ ಹೋಗುತ್ತೆ. ಓಕೆ, ಇದೆಲ್ಲ ಇರ್ಕೂಡ್ದು. ಅಂಡ್ ಈ ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಒಂದು ಫ್ಯಾಮಿಲಿನಲ್ಲಿ ಹಸ್ಬೆಂಡ್ ನ ಕಂಪ್ಲೀಟ್ಲಿ ಯೂಸ್ ಮಾಡ್ಕೋತಾ ಇದ್ದಾರೆ. ಅಂಡ್ ಅಲ್ಲಿ ನೆಮ್ಮದಿ ಅಂತೂ ಇರಕ್ ಸಾಧ್ಯ ಇಲ್ಲ ಈ ಫ್ಯಾಮಿಲಿನಲ್ಲಿ. ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಏನ್ ಅನಿಸ್ತು ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.